ಹಾಯ್ ಹಲೋ ನಮಸ್ಕಾರಪ್ಪ ನಮ್ಮೆಲ್ಲ ಜವಾರಿ ಮಂದಿಗೆ ಅಂತ ಹೇಳ್ತಾ ಇವತ್ತು 67ನೇ ಎಪಿಸೋಡ್ ಬಿಗ್ ಬಾಸ್ ಅವ್ರದ್ದು ಈಗ ನೋಡಿದೆ ಫುಲ್ ಇಂಟ್ರೆಸ್ಟಿಂಗ್. ಇವತ್ತಿಂದ ವಿಡಿಯೋ ಅಂತೂ ನೆಕ್ಸ್ಟ್ ಲೆವೆಲ್ ಇತ್ತು. ಅದನ್ನೇ ನನ್ನ ಅನಿಸಿಕೆ ಹೆಂಗೆ ಅನಿಸ್ತು ಏನೇನಿಲ್ಲ ಹೈಲೈಟ್ ಹೇಳ್ತೀನಿ ಕೇಳ್ರಿ ನೀವು. ಓಕೆ, ಈ ವಾರದ ಜೋಡಿ ಟಾಸ್ಕದ ಜೋಡಿ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ನಿನ್ನೆ ಟಾಸ್ಕ್ನಾಗ ಇವತ್ತು ಟಾಸ್ಕ್ ಆಡ್ಸತ್ತಿರೋ ಕ್ಯಾಪ್ಟನ್ಸಿ ರೇಸ್ ಇತ್ತು. ಕ್ಯಾಪ್ಟನ್ಸಿ ರೇಸಿಗೆ ಯಾರ್ಯಾರು ಹೊಂಟ್ರ ಯಾರ್ಯಾರು ಇಲ್ಲ ಅನ್ನೋದು ಕಂಪ್ಲೀಟ್ ಡೀಟೇಲ್ ಆಗಿ ಈ ವಿಡಿಯೋದಾಗ ಹೇಳ್ತೀನಿ. ಫಸ್ಟಿಗೆ ಬಾಲ್ ಚೆಂಡಿನ ಒಂದು ಟಾಸ್ಕ್ ಇತ್ತು ರೀ. ಚೆಂಡ ಯಾರು ಜಾಸ್ತಿ ಗೋಳೆ ಮಾಡ್ಕೋತಾರಲ್ಲ ಅವ್ರು ಗೆಲ್ತಾರ ಅಂತ ಹೇಳಿ ಅವರು ಏನು ಗೆದ್ದವ್ರಿಗೆ ಒಂದು ಅಡ್ವಾಂಟೇಜ್ ಐತ್ರಿ. ಅಡ್ವಾಂಟೇಜ್ ಏನಂದ್ರೆ ಆ ಗ್ರೂಪ್ದಾಗಿಂದ ಒಬ್ರನ್ನ ಹೊರಗಿಡೋದು. ರಾಶಿಕಾ ಸೂರಜ್ ಇವ್ರ ಟಾಸ್ಕನ್ನ ಯಾವ ಥರ ಆಡ್ಲಾಕತ್ತೀರಂದ್ರ ಗಿಲ್ಲಿ ಕಾವ್ಯನ ಅಪೋಸಿಟ್ ಕೊಟ್ಕೊಂಡಿವಿ, ಅವ್ರನ್ನ ಹೊರಗಿಡಬೇಕು ಅನ್ನೋದು ಒಂದು ಉದ್ದೇಶ ಇಟ್ಕೊಂಡು ಟಾಸ್ಕ್ ಆಡ್ಲತ್ತೀರ ರಾಶಿಕಾ ಅಂತೂ ಪೂರ್ತಿ. ಕಾವ್ಯ ಗಿಲ್ಲಿ ಇದನ್ನ ಒಂಥರ ಸ್ಪೋರ್ಟಿವ್ ಆಗಿ ತೊಗೊಂಡು ಆಡಕತ್ತಿರು. ಅವ್ರೇನು ಆ ಥರ ಯಾವುದು ಪರ್ಸ್ನಲ್ ರಿವೆಂಜ್ ಇತ್ತು, ಸಿಟ್ಟ ಯಾರ ಮೇಲೆ ಇಟ್ಕೊಂಡು ಆಡ್ತಿದ್ದಿಲ್ಲ. ನಾವು ಗೆಲ್ಬೇಕು ಅನ್ನೋದು ಒಂದು ಹಠ ಇತ್ತು. ಮತ್ತು ಇಡೀ ಮನೆನೇ ಗಿಲ್ಲಿ ಮತ್ತು ಕಾವ್ಯ ಕ್ಯಾಪ್ಟನ್ಸಿ ರೇಸಿಗೆ ಹೋಗಬಾರ್ದು, ಕ್ಯಾಪ್ಟನ್ ಆಗಬಾರ್ದು ಅನ್ನೋದು ಇಡೀ ಮನೆ ಒಂದು ಒಪಿನಿಯನ್ ಉದ್ದೇಶ ಅದೇ ಐತ್ರಿ. ಈಗ ಈ ಎಪಿಸೋಡ್ ನೋಡಿದ್ಮೇಲೆ ಗೊತ್ತಾಯ್ತು ನನಗೆ. ಮತ್ತು ಕಾವ್ಯ ಗಿಲ್ಲಿನ ಎಲ್ಲಿ ಎಷ್ಟು ಪ್ರಿಪೇರ್ ಮಾಡಾಕ್ತಾರೆ, ಎಷ್ಟು ತಾಳ್ಕೊಂಡು ಎಷ್ಟು ಹಂಗೆ ಆಡ್ಗಿಲ್ಲಿ ಹಿಂಗೆ ಆಡ್ಗಿಲ್ಲಿ ಹಂಗಿಲ್ಲಿ ಹಿಂಗಿಲ್ಲಿ ಅಂತ ಹೇಳಕತ್ತಾರ. ಅದೊಂದು ಭಾರಿ ಇಷ್ಟ ಆಯ್ತು ನನಗೆ. ಏನ್ರಿ ಒಂದನೇ ಟಾಸ್ಕ್ನಾಗ ಸ್ಟ್ರಾಟಜಿ ನೋಡ್ರಿ, ಮಾಳು ಅಣ್ಣಂದು ಮತ್ತು ಯಾರು ರಕ್ಷಿತಾಂದು ಮಸ್ತ್ ಇತ್ತು ಸ್ಟ್ರಾಟಜಿ. ಮತ್ತು ಈ ಎಪಿಸೋಡ್ನಾಗ ಫುಲ್ ಕಾಮಿಡಿ ಮಜಾ ಮಾಡಿದಂದ್ರೆ ಯಾವ್ದಂದ್ರೆ ಸೀನ ರಕ್ಷಿತಾ ಅಂದ ಸ್ಟ್ರಾಟಜಿ, ಮಲ್ಕೊಳ್ಳೋ ಸ್ಟ್ರಾಟಜಿ ರೀ. ಬಾತ್ರೂಮ್ನೆಲ್ಲ ಹೋಗಿ ಮಕ್ಕೋತಾರ, ಇಲ್ಲ ಡ್ರೆಸ್ ಚೇಂಜ್ ಮಾಡೋ ರೂಮ್ನಾಗೆ ಹೋಗಿ ಮಕ್ಕೋತಾರ. ಬಿಗ್ ಬಾಸ್ ಕಣ್ಣ ತಪ್ಪಿಸ್ಬಿಟ್ರಲ್ರಿ ರಕ್ಷಿತಾ ಅವರೇ. ಇನ್ನು ಟಾಸ್ಕ್ ವಿಷಯಕ್ಕೆ ಬಂದ್ರ ಒಂದನೇ ಟಾಸ್ಕ್ ಕ್ಯಾಪ್ಟನ್ಸಿ ರೇಸಿನ ಟಾಸ್ಕ್ ಇರ್ತೈತಿ. 1 ರೌಂಡ್ ಆಗುತ್ತಾ 2 ರೌಂಡ್ ಆಗುತ್ತಾ. ಮಾಡೋ ಅವರು 3ನೇ ರೌಂಡ್ನಾಗ ಏನಾಕೈತಿ ಟೈ ಆಗಿಬಿಡ್ತೈತಿ. ಯಾಕಂದ್ರೆ ಸ್ಪಂದನ ಅವ್ರಿಗೆ ಏಟ್ ಆಕೈತಿ ಕಾಲಿಗೆ, ಏಟ್ ಆಕೈತಿ. ಒಂದು 2 ಜೋಡಿಗಳು ಬಂದು ಅವ್ರ ಮೇಲೆ ಬೀಳ್ತಾರೆ ಕಾಲ ಮೇಲೆ. ಹಾಗಾಗಿ ಕಾಲಿಗೆ ಏಟ್ ಆಕೈತಿ. ಸ್ಪಂದನ ಅವ್ರನ್ನ ಸ್ವಲ್ಪ ಹಾಸ್ಪಿಟ್ಲಿಗೆ ಒಯ್ದು ತರದು ಮಾಡಿ ಸ್ಪಂದನ ಅವರು ಸಂಬಂಧ ಈ ಟಾಸ್ಕ್ನ ಅಲ್ಲಿಗೆ ಮುಕ್ತಾಯ ಮಾಡ್ತಾರೆ. ಇನ್ನೊಂದು ರೌಂಡ್ ಇತ್ತು, ಬಟ್ ಅಲ್ಲಿಗೆ ಮುಕ್ತಾಯ ಮುಕ್ತಾಯ ಮಾಡಿದಾಗ ಮಾಳು ಮತ್ತು ರಕ್ಷಿತಾ ಅವರು 3 ಬಾಲ್ ಕಲೆಕ್ಟ್ ಮಾಡಿರ್ತಾರೆ, ಗಿಲ್ಲಿ ಕಾವ್ಯ ಅವರು 3 ಬಾಲ್ ಕಲೆಕ್ಟ್ ಮಾಡಿರ್ತಾರೆ. ಇವೇ ಹೈಯೆಸ್ಟ್ ಫಸ್ಟ್ ಪ್ಲೇಸಿನ ಸಂಬಂಧ ಟೈ ಆಕೈತಿ. ಅದ್ರ ಸಂಬಂಧ ಮನೆಗಿನವ್ರೆಲ್ಲರೂ ತಮ್ಮ ಕಡೆದು ಒಂದೊಂದು ಬಾಲ್ ಎತ್ತಿ ಕೊಟ್ಟು ಯಾರಿಗೆ ನೀವು ಗೆಲ್ಲಿಸ್ತೀರಿ ಅಂತೇಳಿ ಬಿಗ್ ಬಾಸ್ ಕೇಳಿದಾಗ ಅಬ್ವಿಯಸ್ಲಿ ಒಟ್ಟು ಕೊಟ್ಟರು ಇಡೀ ಮನಿನೇ ಮಾಳು ಅಣ್ಣ ಮತ್ತು ರಕ್ಷಿತಾನ ಇದು ಕೊಡ್ತಾರೆ ಬಾಲ್ಗಳು. ಗಿಲ್ಲಿ ಕಾವ್ಯನ ಮೇಲೆ ಯಾಕ್ರಿ ಆಡ್ಸಿಟ್ಟು ಏನ್ರಿ ಮಾಡ್ಯಾರ ಅವರು. ಆದರೂ ಎನಿವೇಸ್ ಗಿಲ್ಲಿ ಕಾವ್ಯ ಯಾವುದೇ ಡಿಪ್ರೆಷನಿಗೆ ಹೋಗಲ್ಲ, ಡಿಮೋಟಿವೇಟ್ ಆಗಲ್ಲ, ಮುಂದಿನ ಟಾಸ್ಕಿಗೆ ಪ್ರಿಪೇರ್ ಆಕಾರ. ಅದು ದೊಡ್ಡ ಮಾತೈತಿ. ಮತ್ತು ನೆಕ್ಸ್ಟ್ ಟಾಸ್ಕ್ ಬರ್ತೈತಿ. ಅದ್ರಾಗ ನೆಕ್ಸ್ಟ್ ಟಾಸ್ಕ್ ಬರೋಕ್ಕಿಂತ ಪೈಲ ಮಾಳು ಅಣ್ಣ ಮತ್ತು ರಕ್ಷಿತಾ ಅವರು ಅಡ್ವಾಂಟೇಜ್ ತೊಗೊಂಡಿರ್ತಾರೆ. ಅಡ್ವಾಂಟೇಜ್ ಬಂದಿರ್ತೈತಲ್ರಿ, ಅದ್ರಾಗ ನಾ ಒಂದೇ ಬೇಡಾಕತ್ತಿದೆ, ಕಾವ್ಯ ಗಿಲ್ಲಿ ಹೊರಗೆ ಹೋಗ್ಬಾರ್ದಪ್ಪ ದೇವ್ರೆ ಅಂತೇಳಿ. ಅದು ಹಾಗೆ ಆಯಿತು. ನಮ್ಮ ಮಾಳು ಅಣ್ಣ ಅಷ್ಟು ಕೆಟ್ಟವ್ರಲ್ಲ, ರಕ್ಷಿತಾನು ಅಷ್ಟು ಕೆಟ್ಟವ್ರಲ್ಲ. ಕಾವ್ಯನ ಗಿಲ್ಲಿನ ಎಲ್ಲರೂ ಮನಿನೇ ಅಪೋಸಿಟ್ ತೊಗೊಂಡ್ರಿ. ಇವ್ರು ಒಂದು ಸ್ವಲ್ಪ ಅವರು ಇದು ಮಾಡೋಣ ಬಿಟ್ರು ಅಂದಂಗೆ ಆಯಿತು. ಕಾವ್ಯ ಗಿಲ್ಲಿ ಟಾಸ್ಕ್ನಾಗ ಉಳಿದ್ರು. ಚೈತ್ರ ಮತ್ತು ರಜತ್ ಅವರು ಟಾಸ್ಕಿಂದ ಹೊರಗಡೆ ಹೋದರು. ಇನ್ನು 2ನೇ ಟಾಸ್ಕ್ ವಿಷಯ ಬರೋದಾದ್ರೆ ಈ ಟಾಸ್ಕ್ ಏನು ಮಾತಾಡ್ಬೇಕಂತ ಗೊತ್ತಾಗತ್ತಿಲ್ಲ. ಬಿಗ್ ಬಾಸ್ ಎಂಥ ಟಾಸ್ಕ್ ಕೊಟ್ರಿ ನೀವು. ಆ ಪಾಪದು ಗಿಲ್ಲಿ ಆ ಕಡೆ ಈ ಕಡೆ ಹಿಂದೆ ಓಡಿಯಲ್ಲತ್ತಾನ. ಅವ್ರು ರಘು ಸರ್ ಹಿಂದಿಂದ ತಿರ್ಗಾಡಕತ್ತಾನ. ಮುಂದೆ ಹೋದ್ರೆ ಎಲ್ಲಿ ಜಡ್ಜ್ ಬಿಟ್ಟಾರ ಅಂತೇಳಿ. ನಮ್ಮ ಗಿಲ್ಲಿ ಹಂಗೆ ನೋಡಿದ್ರೆ ಭಾಳ ಸ್ಟ್ರಾಂಗ್ ಅದ ಅಂದ್ಬಿಟ್ರಿ. ಅದು ಬೇರೆ ವಿಷಯ, ಅದು ಬೇರೆ ಮಾತು. ಈ ಟಾಸ್ಕ್ದಾಗೂ ಅಶ್ವಿನಿ ಅವರು ಮತ್ತು ರಘು ಸರ್ ಗೆಲ್ತಾರ. ಯಾಕಂದ್ರೆ ಅವ್ರು ಫಿಸಿಕಲಿ ಸ್ಟ್ರಾಂಗ್ ಇದ್ರು, ಫಿಸಿಕಲ್ ಸ್ಟ್ರೆಂತ್ ಅವ್ರು ಜಾಸ್ತಿ ಇತ್ತು. ಹೀಗಾಗಿ ರಘು ಅವರಿಂದ ಅಶ್ವಿನಿ ಅವರು ಗೆಲ್ತಾರ. ಇದು 2 ರೌಂಡ್ ಇತ್ತು. ಧ್ರುವಂತ್ ಅವರು ಇದು ರಿಂಗ ಟಾಸ್ಕ್ ಇತ್ತು ನೋಡ್ರಿ. ರಿಂಗ 2ನೇದು ಹಿಂಗೆ ಧ್ರುವಂತ್ ಅವ್ರು ಮ್ಯಾಲಿಂದ ಒಗಿತಿದ್ರು. ಹಿಂಗೆ ಹಿಡಿಯೋದಿಲ್ಲ, ಹಿಂಗೆ ಹಿಡಿದು ಮತ್ತೆ ನೆಲಕ್ಕೆ ಬೀಳಿಸೋದಿಲ್ಲ. ನೆಲಕ್ಕೆ ಬೀಳಿಸಿತ್ತು ಪೈಲಾನೇ ಅದನ್ನ ಹಿಡ್ಕೋಬೇಕು. ಮುಟ್ಟೋದಿಲ್ಲ ಅಂದ್ರೆ ಹಿಂಗೆ ಕೈಯಾಗಿ ಮುಟ್ಟೋದಿಲ್ಲ, ಹಿಂಗೆ ಮುಟ್ಟಿಗಿಲ್ಲೇ ಹಿಡಿಯೋದಿಲ್ಲ, ಬಾಡಿಲೇ ಹಿಂಗೆ ತೊಗೊಳೋದಿತ್ತು. ಇದನ್ನು ಒಂದು ಲೆವೆಲಿಗೆ ಬೆಸ್ಟ್ ಇತ್ತು ರೀ ಟಾಸ್ಕ್. ಆದರೂ ಫಿಸಿಕಲಿ ಸ್ಟ್ರಾಂಗ್ ಇದ್ದವ್ರಿಗೆ ಅಷ್ಟೇ ಅನ್ಕೋರಿ ಟಾಸ್ಕೆ. ನಮ್ಮ ಗಿಲ್ಲಿ ಮತ್ತು ಕಾವ್ಯಾಗ, ರಕ್ಷಿತಾನ ಮತ್ತು ಮಾಳುಗ ಅಲ್ರಿ ಇದು ಟಾಸ್ಕ್. ಆದ್ರೆ ಅವರು 100% ಅವ್ರು ರೇಟ್ ಕೊಡ್ಬೇಕು ಕೊಟ್ಟರು. ಧನುಷ್ ಅವರು
ಮತ್ತು ರಜತ್ ಅವ್ರ ಜೋಡಿ ಸಾಥ್ ಕೊಟ್ರು. ಉಸ್ತುವಾರಿನೂ ಮಸ್ತ್ ಮಾಡ್ರಿ. ಉಸ್ತುವಾರಿ ಒಳಗೆ ಎಲ್ಲಿ ಪ್ರಾಬ್ಲಮ್ ಆಗಲಿಲ್ಲ. ಮತ್ತು ಇನ್ನೊಂದು ಹೇಳೋದಾದ್ರೆ ಈ ಟಾಸ್ಕ್ ಒಳಗೆ ಅಶ್ವಿನಿ ಮೇಡಮ್ ಮತ್ತು ರಘು ಅವ್ರು ಏನು ಗೆದ್ದಾರಲ್ಲ, ಅದ್ರಾಗ ಅವ್ರಿಗೆ ಒಂದು ಅಡ್ವಾಂಟೇಜ್ ಸಿಕ್ಕೈತಿಲ್ಲ. ಅವ್ರು ಯಾರನ್ನ ಹೊರಗಿಡ್ತಾರೆ ಅಂತೇಳಿ ನೋಡಬೇಕು. ನೀವೇನು ಮುಂದಿನ ಎಪಿಸೋಡ್ ತಗ ಕಾಯಕ್ಕೆ ಹೋಗ್ಬೇಡ್ರಿ. ನಾನು ಲೈವ್ ನೋಡಿನಿ, ಹೇಳಾಕತ್ತೀನಿ ನೋಡ್ರಿ. ಅವರು ಸೂರಜ್ ಮತ್ತು ರಾಶಿಕಾನ ಹೊರಗಿಟ್ಟಾರ. ಗಿಲ್ಲಿ ಕಾವ್ಯ ಇಲ್ಲಿ ತನಕನೂ ಸೇವ್ ಆದ್ರೆ ಮುಂದಿನ ಟಾಸ್ಕು ಆಡ್ತಾರೆ. ಈಗ ಕ್ಯಾಪ್ಟನ್ಸಿ ರೇಸ್ನಾಗ ಉಳಿದಿರುವಂಥ ಫೈನಲ್ ಕಂಟೆಸ್ಟೆಂಟ್ಸ್ಗಳು ಯಾರ್ಯಾರು ಅಂದ್ರೆ ರಘು ಮತ್ತು ಅಶ್ವಿನಿ, ಮಾಳವಣ್ಣ, ರಕ್ಷಿತಾ, ಅಭಿ ಮತ್ತು ಸ್ಪಂದನ. ಇನ್ನೊಂದು ಸ್ಪಂದನ ಅವ್ರಿಗೆ ಏಟಾಗಿತ್ತು ಹೆಂಗೆ ಆಡಕತ್ತಾರ ಅಂದ್ರೆ ಸ್ಪಂದನ ಅವ್ರ ಪರವಾಗಿ ಸ್ಪಂದನ ಅವ್ರ ಪರವಾಗಿ ಚೈತ್ರ ಅವ್ರು ಆಡಕತ್ತಾರ. ಈಗ ಅಭಿಷೇಕ್ ಅವ್ರ ಜೊತೆ ಜೋಡಿಯಾಗಿ ಚೈತ್ರ ಅವ್ರು ಆಡಕತ್ತಾರ. ಅಂದ್ರೆ ಚೈತ್ರ ಅವ್ರ ಏನಿಲ್ಲ, ಟಾಸ್ಕ್ ಅಷ್ಟ ಆಡೋದು. ಅದು ಕ್ರೆಡಿಟ್ ಎಲ್ಲ ಸ್ಪಂದನ ಗೆದ್ರು ಇದು ಮಾಡಿದ್ರು ಎಲ್ಲ ಸ್ಪಂದನಾಗೆ ಇದು ಆಗುತ್ತೆ. ಸ್ಪಂದನ ಅವರು ಅವ್ರ ಮನವೊಲಿಸಿ ಆಡ್ಸ್ಲಕಚ್ಚಾರ ಅಷ್ಟೇ ಬಿಗ್ ಬಾಸ್ ಹೇಳಿದ ನಂತರ. ಇಷ್ಟಾಗಿತ್ತು ರೀ ಇವತ್ತಿನ 67ನೇ ಎಪಿಸೋಡ್ದ ಹೈಲೈಟ್ಸು. ಮತ್ತೆ ಸಿಗ್ತೀನಿ ಇನ್ನು ಮುಂದಿನ ವಿಡಿಯೋದಾಗ. ಅಲ್ಲಿ ಟಾಟಾ, ಬೈ ಬೈ, ಟೇಕ್ ಕೇರ್, ಗುಡ್ ನೈಟ್.